ಮತ್ತೊಮ್ಮೆ ಆರತಿ ಕೆಎಸ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಮಕೂರಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಆರತಿ ಅವರು ಕೆಎಸ್ ಪರೀಕ್ಷೆ ಪಾಸ್ ಆಗಿ ಸರ್ಕಾರದ ಹುದ್ದೆಗೂ ಕೂಡ ಆಯ್ಕೆಯಾಗಿದ್ದಾರೆ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಒಂದು ಸರ್ಪ್ರೈಸ್ ಕಾಲ್ ಅಂತ ಹೇಳ್ಬಹುದು ಬಹುಶಃ ಆರತಿ ಅವರಿಗೆ. ಮಾತಾಡಿ ನೀವು, ಆರತಿ ಅವರಿದ್ದಾರೆ ನಿಮ್ಮ ಜೊತೆಗೆ. ಹಲೋ ಹಲೋ, ಮಾತಾಡಿ ಸರ್. ಆರತಿ ಅವರೇ, ನಾನು ದಿನೇಶ್ ಅಂತ ಹೇಳ್ಬಿಟ್ಟು ನಿಮ್ ಟೀಚರ್ ಕ್ಲಾಸ್ಮೇಟ್. ಟಿಸಿಎಚ್ ಅಲ್ಲಿ ಕ್ಲಾಸ್ಮೇಟ್. ಹೇಳಿ ದಿನೇಶ್, ಹೇಳಿ. ನೆನಪಾಯ್ತಾ? ನೆನಪು ಬಂತು. ಅದೇ ಸುಧಾ ಅವರ. ಗೊತ್ತಾಯ್ತು. ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಿ ದಿನೇಶ್? ಎಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾವು ಕ್ಲಾಸ್ಮೇಟ್, ಒಂದೇ ಕ್ಲಾಸ್ ನಲ್ಲೂ ಒಂದೇ ಸೆಕ್ಷನ್ ಅಲ್ಲಿ ಓದೋರು ಅಂತವ್ರು ಇವತ್ತು ಶಿಕ್ಷಕಿಯಾಗಿ, ಇವತ್ತು IAS ಇವತ್ತು AC ಆಗಿದ್ದಾರೆ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ನನಗೂ ಒಬ್ಳು ಚಿಕ್ಕ ಮಗಳಿದ್ದಾಳೆ. ನಾನು ಕೂಡ ಆ ತರ ನನ್ನ ಮಗಳು ಕೂಡ ಹಂಗ ಆಗಲಿ ಅಂತ ನಮಗೂ ಒಂದು ಆಸೆ. ಖಂಡಿತ. ಥ್ಯಾಂಕ್ ಯು ದಿನೇಶ್. ಅದರಲ್ಲೂ ನಾವು ಸುಮಾರು TCH ನಲ್ಲಿ ಓದಿ ಮತ್ತೆ ಹೊರಗೆ ಬಂದವ್ರು ಭೇಟಿ ಆಗೇ ಇಲ್ಲ. ಇವತ್ತು ಅವ್ರ ಮುಖ ನೋಡಿ ಗುರ್ತು ಹಿಡಿದು ನನಗೆ ಫೋನ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಕಾಂಗ್ರೆಸ್ ಹೇಳಿದ್ರಲ್ಲ, ಸಾಕ್ ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಕಾಲ್ ಮಾಡಿದ್ದಕ್ಕೆ ದಿನೇಶ್. ಈಗ ಬ್ಯಾಡಗಿಯಿಂದ ವಿಜಯಲಕ್ಷ್ಮಿ ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಮಾತಾಡಿ, ಏನ್ ಹೇಳ್ಬೇಕು ಅಂತೀರಿ? ಹಲೋ ವಿಜಯಲಕ್ಷ್ಮಿ ಅವರೇ ಮಾತಾಡಿ. ಹಲೋ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಾನು ಈಗ PUC ಮಾಡ್ತಾ ಇದ್ದೀನಿ. ಓಕೆ. ಫಸ್ಟ್ PUC, ಸೆಕೆಂಡ್ PUC. ನಾನು KS ಮಾಡ್ಕೊಂಡು ನಂದು ಚಿಕ್ಕಂದಿನ ಪ್ರೀತಿ. ಓಕೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅದು ತಪ್ಪಿದೆನಾ, ಈಸಿ ಇದೆನಾ KS? ಈಗ 22ನೇ ತಾರೀಕು ಪ್ರಿಲಿಮಿನರಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಏನ್ ಮೇಡಮ್? ಈಗ ಪ್ರಿಲಿಮಿನರಿನ ಅಟೆಂಡ್ ಮಾಡ್ತಾ ಇದ್ದೀರಾ 2012 ಅಲ್ಲಿ? ಹಾ, ಹೌದು. ಓಕೆ. ಅಂದ್ರೆ ಟಫ್ ಇದೀನಾ ಈಸಿ ಇದೀನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನೀವು ಯಾವಾಗ್ಲೂ ಕೂಡ ಮೈಂಡ್ ಅನ್ನು ಕಾಮ್ ಆಗಿ ಇಟ್ಕೊಳ್ಳಿ. ಮತ್ತೆ ಅದು ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿ ಟೆನ್ಷನ್ ಇಟ್ಕೊಳಕ್ ಹೋಗಬೇಡಿ. ಪ್ರಿಲಿಮಿನರಿನ ಸಕ್ಸಸ್ಫುಲ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ಸ್ಗೆ ನಾನು ಖಂಡಿತ ಗೈಡೆನ್ಸ್ ಮಾಡ್ತೀನಿ. ಓಕೆ. ಈಗ ಚಿತ್ರದುರ್ಗದಿಂದ ಗಿರೀಶ್ ಕರೆ ಮಾಡಿದ್ದಾರೆ. ಗಿರೀಶ್, ಏನ್ ಹೇಳ್ಬೇಕು ಅಂತೀರಿ? ಮೇಡಮ್ ನಮಸ್ತೆ. ನಮಸ್ತೆ, ಮಾತಾಡಿ. ಆರತಿ ಮೇಡಮ್ ಅವರಿಗೆ ನಮಸ್ತೆ. ನಮಸ್ತೆ, ಹೇಳಿ ಗಿರೀಶ್. ಆರತಿ ಮೇಡಮ್ ಅವರಿಗೆ ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ ಗಿರೀಶ್. ಮೇಡಮ್, ಇಂದಿನ ಯುವಕರಿಗೆ ನೀವು ತುಂಬಾ ಪ್ರೇರಣೆ ಮೇಡಮ್. ತುಂಬಾ ಸಂತೋಷ. ನೀವುಗಳೆಲ್ಲ ಮುಂದೆ ಬರಬೇಕು. ಹೌದು ಮೇಡಮ್, ನಿಮ್ಗಾಗಿ ಈ ಕಾರ್ಯಕ್ರಮ. ನಂದು ಕೂಡ MEd ಆಗಿದೆ. ಓಕೆ. ಮತ್ತೆ ಈಗ ಮೊನ್ನೆ ತಾನೇ KSET ಇಂದ SLET ಎಕ್ಸಾಮ್ ಪಾಸ್ ಆಗಿದ್ದೀನಿ. ಸರಿ. 22nd ಈ ಮಂತ್ 22nd ಎಕ್ಸಾಮ್ ಇದೆ ಅಲ್ವಾ? ಹೌದು. ಆಲ್ ದ ಬೆಸ್ಟ್. ತುಂಬಾ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಳ್ಳಿ ಪ್ರಿಲಿಮಿನರಿನ. ಥ್ಯಾಂಕ್ ಯು ಮೇಡಮ್. ತುಂಬಾ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಈ ಸಲ ತುಂಬಾ ಪೋಸ್ಟ್ಸ್ ಇದೆ. ಹೌದು ಮೇಡಮ್, ಮತ್ತೆ ಪ್ಯಾಟರ್ನ್ ಚೇಂಜ್ ಆಗಿದೆ ಅಲ್ಲ? ತೊಂದರೆ ಇಲ್ಲ. ಏನು ಅದನ್ನ ನೀವು ಇಷ್ಟು ದಿನಗಳಿಂದ ಏನ್ ಪ್ರಯತ್ನ ಪಟ್ಟಿದ್ದೀರಾ, ಸಾಕನ್ಸುತ್ತೆ. ಈಗ ಆರಾಮಾಗಿ ನೀವು ಎಕ್ಸಾಮ್ ನ ಫೇಸ್ ಮಾಡಿ. ಓಕೆ. ಈಗ ಬಳ್ಳಾರಿಯಿಂದ ವಿಕಾಸ್ ಕರೆ ಮಾಡಿದ್ದಾರೆ. ವಿಕಾಸ್, ಏನ್ ಹೇಳ್ಬೇಕು ಅಂತೀರಿ? ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಓಕೆ. ಮತ್ತೆ ಇವಾಗ ಇದು ಎಕ್ಸಾಮ್ಸ್ ಎಲ್ಲ ಕೊಡ್ಬೇಕಾದ್ರೆ ನಮ್ದೇನ್ ಪ್ರಿಪರೇಷನ್ಸ್ ಇದೆಯೋ ಅದಕ್ಕೆ ಯಾವ ತರ ಬುಕ್ಸ್ ರೆಫರ್ ಮಾಡ್ಬೇಕು, ಯಾವ ತರ ಕೋಚಿಂಗ್ ತಗೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಗೈಡೆನ್ಸ್ ಕೊಡ್ತೀನಿ ಮೇಡಮ್. ಈಗ ಬುಕ್ಸು ನಮಗೆ KPSC ಅವರೇನೆ ರೆಫರೆನ್ಸ್ ಬುಕ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ಬುಕ್ಸ್ಗಳನ್ನ ನಾವು ರೆಫರ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆಮೇಲೆ ನೀವು ಜನರಲ್ ಆಗಿ ಸ್ವಲ್ಪ ಅವೇರ್ ಆಗಿರ್ಬೇಕಾಗಿರುತ್ತೆ. ನೋಟಿಫಿಕೇಶನ್ ಆದಾಗ ಓದ್ಕೊಂಡು ಕೂತ್ಕೊಳ್ಳೋದು ಅದಕ್ಕಿಂತನೂ ಮೊದಲಿಂದನೂ ಕೂಡ ನೀವು ಓದೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ನೋಟಿಫಿಕೇಶನ್ ಎಲ್ಲ ಆದ್ಮೇಲೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಇದು ತುಂಬಾ ವಾಸ್ಟ್ ಆಗಿದೆ ಸಿಲೆಬಸ್. ಸೊ ಹಾಗಾಗಿ ಹೇಳಿ. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗ ನಾನು BE ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ನಾನು ಡಿಪ್ಲೊಮಾ ಮಾಡ್ಬಿಟ್ಟು ಮತ್ತೆ BE ಮಾಡಿರೋದು. ಆಯ್ತು. ನಂದು ಏಜ್ ಇವಾಗ ಆಲ್ಮೋಸ್ಟ್ 27 ಇದೆ. ಓಕೆ. ಸೊ 30 ಇಸ್ ಬಾರ್ಡರ್ ಅಲ್ಲ ಮೇಡಮ್? 35 ಇಯರ್ಸ್ ಇದೆ. 35 ಇಯರ್ಸ್ ಫಾರ್ GM. ಓಕೆ. ನೀವು ಕ್ಯಾಟಗರಿ ಆದ್ರೆ 38 ಇದೆ. ರಿಸರ್ವೇಶನ್ ಆದ್ರೆ 40 ಇಯರ್ಸ್ ತಕನೂ ಇದೆ. GM ಅಂದ್ರೆ 35 ಇಯರ್ಸ್ ಲಾಸ್ಟ್. ನಿಮ್ಗೆ ಇನ್ನೂ ಆಪರ್ಚುನಿಟಿ ಖಂಡಿತ ಇದೆ. ಮಾಡಿ ನೀವು. ರೈಟ್. ಅದನ್ನ ಪ್ರಿಪರೇಷನ್ ಅಲ್ಲಿ ಯಾವ ತರ ಪ್ರಿಪರೇಷನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಗೈಡೆನ್ಸ್ ಬೇಕಿತ್ತು. ಪ್ರಿಪರೇಷನ್ ವೈಸ್ ನೀವು ಏನನ್ನ ಓದ್ತೀರಾ ಅದನ್ನ ನಿಮ್ಮದೇ ಆದಂತ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ಫಸ್ಟ್ ಅಟೆಂಪ್ಟ್. ಓಕೆ. ಈಗ ಶಿವಮೊಗ್ಗದಿಂದ ಶರಣಮ್ಮ ಕರೆ ಮಾಡಿದ್ದಾರೆ. ಶರಣಮ್ಮ, ಮಾತಾಡಿ. ಹಲೋ, ಮಾತಾಡಿ ಶರಣಮ್ಮ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಮೇಡಮ್. ನಾವು ಕೂಡ ಒಬ್ಬ ಟೀಚರು, ಸರಿ, ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ.
ಅದೇ ಹಾಗಾಗಿ ನಾವು KS ಎಕ್ಸಾಮ್ ಅನ್ನ ತಗೋಬೇಕು ಅನ್ನೋದು ಬಹಳ ಇಂಟೆನ್ಷನ್. ತುಂಬಾನೇ PU ಗಿಂತ ಮೊದಲು 10th ಎಕ್ಸಾಮ್ ಬರೆಯೋಕೆ. ಓಕೆ. ಹಾಗಾಗಿ ಡಿಗ್ರಿನ ನಾನು ಕರೆಸ್ಪಾಂಡಿಂಗ್ ಮಾಡ್ತಿದ್ದೀನಿ, ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಏನು ಎಫೆಕ್ಟ್ ಆಗಲ್ಲ. ನಾನು ಕೂಡ ಪ್ರತಿಯೊಂದನ್ನು ಕರೆಸ್ಪಾಂಡೆನ್ಸ್ ಅಲ್ಲೇ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಆ ಇನ್ಫೀರಿಯಾರಿಟಿ ಬೇಕಿಲ್ಲ. ವಾಟ್ ಎವರ್ ಯು ಆರ್ ಡೂಯಿಂಗ್ ಅದನ್ನ ಫ್ರಾಂಪ್ಟ್ ಆಗಿ ಕರೆಕ್ಟ್ ಆಗಿ ಹಾನೆಸ್ಟ್ ಆಗಿ ಮಾಡ್ಕೊಂಡು ಹೋಗಿ. ನಿಮ್ಮ ಪ್ರಯತ್ನ ಏನಾದ್ರೂ ಪ್ರಾಮಾಣಿಕವಾಗಿತ್ತು ಅಂದ್ರೆ ಯಶಸ್ಸು ಖಂಡಿತ ಸಿಗುತ್ತೆ. ಖಂಡಿತ. ಈಗ ಆರ್ತಿ ಅವರೇ, ಈಗ ಹೊಸ ಪ್ಯಾಟರ್ನ್ ಬಂದಿರೋದ್ರಿಂದ ಅದು ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆಯಾ ಹೇಗೆ? ಅದ್ರ ಬಗ್ಗೆ ಕೂಡ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ ಅವರಲ್ಲಿ. ಈಗ ಹೊಸ ಪ್ಯಾಟರ್ನ್ ಬಂದಿರೋದು UPSC ಹುಡುಗರು ಏನು ಪ್ರಿಪೇರ್ ಆಗ್ತಿದ್ರಲ್ಲ ಅವ್ರಿಗೆ ಖಂಡಿತ ಇದು ಹೆಲ್ಪ್ ಆಗಿದೆ. ಆದ್ರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರೋರು ಕನ್ನಡ ಮೀಡಿಯಂ ಹುಡುಗರಿಗೆ ಹೊಸದಾಗಿರೋದ್ರಿಂದ ಇದು ಕಷ್ಟ ಅನ್ನಿಸ್ತಾ ಇದೆ. ಒನ್ಸ್ ಅದು ಏನಾದ್ರೂ ಅದ್ರದ್ದು ಪ್ಯಾಟರ್ನ್ ಗೊತ್ತಾಗ್ಬಿಡ್ತು, ಕ್ವಶನ್ ಪೇಪರ್ ಬಂತು ಅಂದ್ರೆ ಸೊ ಅಲ್ಲಿಂದ ಈಚೆಗೆ ನಮ್ಮ ಹುಡುಗರು ಯಾವ್ದೇ ರೀತಿನಲ್ಲೂ ಕನ್ಫ್ಯೂಷನ್ಸ್ ಆಗಲ್ಲ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅನ್ನೋದಕ್ಕೆ ಅಷ್ಟೇ. ಆಮೇಲೆ ಈ UPSC ಏನ್ ಅಟೆಂಡ್ ಮಾಡ್ತಿದ್ರ ಹುಡುಗರು ಅವ್ರಗಳಿಗೆ ಇದು ಈಸಿ ಅನ್ಸುತ್ತೆ, ಯಾಕೆಂದ್ರೆ ಅಲ್ಲ ಅಟೆಂಡ್ ಮಾಡಿರ್ತಾರೆ. ಸೊ ಇಷ್ಟೇ ಇದು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಮ್ಮ ಹುಡುಗರುಗಳಿಗೆ ಸ್ವಲ್ಪ ಇದೊಂದು ಏಪ್ರಿಲ್ 22ಕ್ಕೆ ಅವರು ಕೈಲಿ ಕ್ವಶನ್ ಪೇಪರ್ ಬಂತು ಅಂದ್ರೆ ಅಲ್ಲಿಂದ ಈಚೆಗೆ ಅಫ್ಕೋರ್ಸ್ ಅವರು ಕೂಡ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಈ ಪ್ಯಾಟ್ರನ್ ಓಕೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಎಲ್ಲಾ ವಿಷಯಗಳನ್ನು ಓದೋದ್ರಿಂದ ಒಬ್ಬ ಅಧಿಕಾರಿಯಾಗಿ ಹೋಗೋವಂಥವ್ರು. ಆಮೇಲೆ ಮೊದ್ಲಿತ್ತು ಯಾವುದೋ ಒಂದು ಐಚ್ಛಿಕ ವಿಷಯ ಅದ್ರಲ್ಲಿ ತುಂಬಾ ಡೆಪ್ತ್ ನಾಲೆಡ್ಜ್ ಇರೋರೇ ಸಕ್ಸಸ್ ಆಗ್ತಿದ್ರು. ಈಗ ಹೊಸ ಪ್ಯಾಟ್ರನ್ ಬಂದಿರೋದ್ರಿಂದ ಓಪನ್ ಆಗಿದೆ, ಯಾರು ಬೇಕಾದ್ರೂ ಕೂಡ ಇದ್ರೊಳಗೆ ಕಾಂಪೀಟ್ ಮಾಡ್ಬೋದು, ಸಕ್ಸಸ್ ಪಡ್ಕೋಬಹುದು. ಓಕೆ, ಈಗ ದಾವಣಗೆರೆಯಿಂದ ಪೂರ್ಣಿಮಾ ಕರೆ ಮಾಡಿದ್ದಾರೆ. ಪೂರ್ಣಿಮಾ ಮಾತಾಡಿ. ಹಲೋ ಮಾತಾಡಿ ಪೂರ್ಣಿಮಾ. ಹಲೋ ನಮಸ್ತೆ, ಹೇಳಿ ಪೂರ್ಣಿಮಾ. ಹಲೋ ಆರತಿ ಅವರೇ? ಹೇಳಿ. ನಾವು ದಾವಣಗೆರೆಯಿಂದ ಪೂರ್ಣಿಮಾ ಮಾತಾಡ್ತಿರೋದು. ಹೇಳಿ. ನಮ್ಮ ಮಗ ಒಬ್ಬನು ಇಂಜಿನಿಯರಿಂಗ್ ಓದ್ಕೊಂಡು MBA ಮಾಡ್ಕೊಂಡಿದ್ದಾನೆ. ಸರಿ. ಅವನು ಈಗ 24ಕ್ಕೆ ಎಕ್ಸಾಮ್ ತಗೋತಿದ್ದಾನೆ. 22ಕ್ಕೆ. ನೀವು ಗಂಗಾಧರ್ ಅನ್ನೋರು ಬಹಳ ಹೆಲ್ಪ್ ಮಾಡಿದ್ರು, 4 ಬುಕ್ ಓದೋ ಬದ್ಲಿ ಇಂಥದೇ ಪರ್ಟಿಕ್ಯುಲರ್ ಓದ್ರಿ ಅಂತ ಹೇಳಿದ್ರು ಅಂತ ಅಂದ್ರಲ್ಲ, ಅವು ಯಾವ ಬುಕ್ಸ್ಗಳು ಅಂತ ಗೊತ್ತಾಗ್ಲಿಲ್ಲ. ಅವರು ನಾನು 2010 ಅಲ್ಲಿ ಬರ್ದಾಗ ಹಳೆ ಪುಸ್ತಕಗಳು, ಹಳೆ ಪ್ಯಾಟ್ರನ್ ಇತ್ತು, ಆ ಪುಸ್ತಕಗಳನ್ನ ಹೇಳಿದ್ರು. ಈಗ KPSC ಅವರು ರೆಫರೆನ್ಸ್ಗೆ ಅಂತ ಕೊಟ್ಟಿರ್ತಾರಲ್ಲ ನಮ್ಗೆ ಸಿಲೆಬಸ್ ಇದ್ರೊಳಗೆ, ಆ ಒಂದು ಪುಸ್ತಕಗಳನ್ನ ಓದಿದ್ರಾಯ್ತು. ಮತ್ತೆ ಡೈಲಿ ಅವರು ನ್ಯೂಸ್ ಪೇಪರ್ನ ಕರೆಕ್ಟ್ ಆದ ರೀತಿನಲ್ಲಿ, ಅಂದ್ರೆ ಈಗ ಡಿಗ್ರಿಗಳಿಗೆ ಓದ್ದಂಗೆ ಓದೋದಲ್ಲ, ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ನ್ಯೂಸ್ ಪೇಪರ್ನ ಓದಬೇಕು. ಹಾಗೇನೆ ಮ್ಯಾಗಝೈನ್ಗಳಿದಾವೆ ಕಾಂಪಿಟೇಷನ್ಗೋಸ್ಕರ, ಅಂತ ಮ್ಯಾಗಝೈನ್ಗಳನ್ನ ಅವರು ತರೋಗಿ ಓದಿದ್ರು ಅಂದ್ರೆ ಅದು ಯಾವುದೇ ಟೆಕ್ಸ್ಟ್ ಬುಕ್ಗಿಂತನೂ ಹೆಚ್ಚಿನ ಮಾಹಿತಿಯನ್ನ ಕೊಡುತ್ತೆ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಓಕೆ ಆನಂದ್ ಅವರೇ, ನಾವು ಮಾತಾಡ್ತಾ ಇದ್ವಿ ಗಂಡ ಮನೆ ಮಕ್ಕಳು ಜೊತೆಗೆ ಶಿಕ್ಷಕ ವೃತ್ತಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಹೇಗಿರುತ್ತೆ ಇವ್ರದ್ದು ದಿನಚರಿ? ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅದಕ್ಕೆ? ಅಡುಗೆ ಮನೇಲೂ ಹೆಲ್ಪ್ ಮಾಡ್ತೀರಾ ಹೇಗೆ ಅಂತ? ಇಲ್ಲ, ಅದು ಸಹಜ. ಎಲ್ಲಾ ರೀತಿನಲ್ಲೂ ಸಹಕಾರ ಕೊಡ್ಲೇಬೇಕಾಗುತ್ತೆ, ಕೊಟ್ಟಾಗ್ಲೇ ಏನಾದ್ರು ಯಶಸ್ಸನ್ನು ಕಾಣಕ್ಕಾಗೋದು. ಹಾಗಾಗಿ ನಮ್ಮ ಸಪೋರ್ಟ್ ಎಲ್ಲಾ ರೀತಿನಲ್ಲೂ ಇರ್ತಿತ್ತು. ಆದ್ರೆ ಈ ಸಹಾಯದ ಜೊತೆಗೆ ಮಾಡ್ಲೇಬೇಕು ಅಂತ ಒಂದು ಹಂಬಲ್ಲು, ಮತ್ತೆ ಒಳಗಡೆ ಒಂದು ಬರ್ನಿಂಗ್ ಡಿಸೈರು, ಮತ್ತೊಂದು ಗುರಿ, ಒಂದು ಛಲ, ಇವು ಜಾಸ್ತಿ ಕೆಲಸ ಮಾಡುತ್ತೆ. ಈ ಎಲ್ಲಾ ಹುಡುಗರು ಫೇಲ್ಯೂರ್ ಆಗೋದಾಗ್ಲಿ ಇಲ್ಲ ಡಿಸ್ಕರೇಜ್ ಆಗೋದಾಗಲಿ ಎಲ್ಲಿ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ 100% ಇರಲ್ಲ. 90%, 80%, 70% ಅಂತಾರೆ, ಅದು 0% ಆಗ್ಬಿಡುತ್ತೆ. ಇವರು 99, 100% ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಛಲ ಒಂದಿದ್ರೆ ಆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು, ಯಾವುದೇ ವೇನಲ್ಲಿ ಬೇಕಾದ್ರೂ ಸಾಧಿಸುತ್ತೆ. ಈ ಪ್ರಾಬ್ಲಮ್ಸ್ ನೀವೇನ್ ಹೇಳ್ತಿದಿರಲ್ವಾ, ಅವೆಲ್ಲವೂ ಮೈನರ್. ನಮ್ಗೆ ಮೇಜರ್ ಪಾರ್ಟ್ ಮುಖ್ಯವಾಗಿ ಆತ್ಮವಿಶ್ವಾಸ, ಮುಖ್ಯ ಗುರಿ ಏನಿದೆ ಅದನ್ನ ಒಂದೇ ನೋಡ್ತಾ ನಾವು ಯಾವುದೇ ಕಾರಣ ಕೊಟ್ಕೊಂಡು ಈಗ ನಾನು ಯಶಸ್ಸನ್ನು ಪಡಿಬೇಕು ಅಂತ ನನ್ನ ಮನ್ಸಲ್ಲಿ ಬಂದಾಗ ನಾನು ಯಾವ್ದನ್ನು ಸಿಲಿಯಾಗಿರೋದ್ನೆಲ್ಲ ಕಾರಣ ಕೊಡಲ್ಲ. ಅಯ್ಯೋ ಕೆಲವ್ರು ಹೇಳ್ತಾರೆ ನನಗ್ ಸಮಯನೇ ಸಿಗಲ್ಲ ಅಂತ. ಸಮಯ ಯಾರಿಗೂ ಸಿಗಲ್ಲ, ಅದನ್ನ ನಾವಾಗ ನಾವು ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಆ ಆಸಕ್ತಿ ಇತ್ತು ಅಂದ್ರೆ ನೀವೇ ಹೊಂದಿಸ್ಕೋತೀರಾ ಸಮಯನ. ಸೊ ಹಾಗಾಗಿ ಅದನ್ನ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಮತ್ತೆ ಪೋಷಕರುಗಳು ಅಷ್ಟೇನೆ, ಒಂದು ಸಲ ಫೇಲ್ಯೂರ್ ಆಗಿದ ತಕ್ಷಣ ಡಿಸ್ಕರೇಜ್ ಮಾಡೋದಾಗ್ಲಿ, ನಿನ್ ಕೈಲಿ ಆಗಲ್ಲ ಅನ್ನೋದಾಗ್ಲಿ, ಆ ನೆಗೆಟಿವ್ ಥಾಟ್ಸ್ ನ ಕೊಡಕ್ ಹೋಗ್ಬೇಡಿ. ಪ್ರಯತ್ನ ಮಾಡೋದಕ್ಕೆ ಸಪೋರ್ಟ್ ಮಾತಾಡ್ತಾ ಇದ್ದಾಗ ಅದು ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ. ಓಕೆ, ಈಗ ಬೆಂಗಳೂರಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್ ಮಾತಾಡಿ. ಹಲೋ, ಮಾತಾಡಿ ರಮೇಶ್. ಹಲೋ ಮೇಡಮ್, ನಮಸ್ಕಾರ. ಹಲೋ ಹೇಳಿ ರಮೇಶ್. ನಾನು BV ರಮೇಶ್ ಅಂತ 9th ಜಯನಗರದಿಂದ ಕಣಮ್ಮ. ಹೇಳಿ. ಆರ್ತಿ ಅವರೇ, ನಿಮಗೆ ಭಗವಂತನ ಶುಭ ಹಾರೈಕೆ 24/7 ಇರ್ಲಿ. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದ.
ಅದೇ ರೀತಿ ನಿಮ್ಗೆ ಎಲ್ಲ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥ ನಿಮ್ಮ ಪತಿ ದೇವ್ರಿಗೂ ಕೂಡ ಭಗವಂತನ ಶ್ರೀರಕ್ಷೆ ಸದಾ ಇರ್ಲಿ. ನೀವಿಬ್ರು ಕೂಡ ಆದರ್ಶ ದಂಪತಿಗಳ ತರ ನಮಗೆ ನಮ್ಮ ಸುವರ್ಣ 24/7 ಮುಖಾಂತರ ಕಾಣ್ತಾ ಇದ್ದೀರಿ. ಆರ್ತಿಮಾ ಹೇಳಿ ಅಮ್ಮ, ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಏನು ಅಂತಂದ್ರೆ ಸಾಮಾಜಿಕವಾಗಿ ಹೇಳಿ ಅಮ್ಮ, ನಿಮಗೆ ಗೊತ್ತು ಇವತ್ತು ಇಡೀ ದೇಶ ಇವತ್ತು ಅವ್ಯವಸ್ಥೆಯಿಂದ ಕೂಡ್ಬಿಟ್ಟಿದೆ. ಹೌದು, ಎಲ್ಲೋ ಅಪರೂಪಕ್ಕೆ ನಿಮ್ಮಂತವ್ರು ನಮ್ಗೆ ಈ ತರ ಗೋಚರವಾಗ್ತಾ ಇದ್ದೀರಿ. ದಯಮಾಡಿ ಅಣ್ಣಾ ಹಜಾರೆ ಅವರ ಹೋರಾಟ ಅವೆಲ್ಲವೂ ನಿಮಗೆ ಗೊತ್ತಿದೆ. ಹೌದು, ದಯವಿಟ್ಟು ನಿಮ್ಮ ಜೀವನದ ಸಂಪೂರ್ಣ ನಾನ್ ಕರಪ್ಟಿವ್ ಆಗಿರ್ಬೇಕು, ಭ್ರಷ್ಟಾಚಾರ ರಹಿತವಾಗಿ ತಾವಿರ್ಬೇಕು ಅಂತ ನನ್ನ ಮನದಾಳದ ಬೇಡಿಕೆ ಮೇಡಮ್. ರಮೇಶ್ ಅವರೇ ನಿಜಕ್ಕೂ ಬಹಳ ಉಪಯುಕ್ತ ಸಲಹೆ ಕೊಟ್ಟಿದ್ದೀರಿ ನಿಜಕ್ಕೂ. ಅಮ್ಮ, ಅದೇ ರೀತಿ ಈ ರೀತಿ ನೀವು ಎಷ್ಟು ಮಟ್ಟಿಗೆ ನೀವು ಭ್ರಷ್ಟಾಚಾರಿಗಳನ್ನ ಭ್ರಷ್ಟತೆಯನ್ನು ನೀವು ಕರಬ್ ಮಾಡ್ತಿರೋ, ದಯಮಾಡಿ ಸುವರ್ಣ 24/7 ಇದು ಕೂಡ ಲಾಂಗ್ ಇಯರ್ಸ್ ಎಲ್ಲ ಇರುತ್ತಿದ್ದು, ದಯಮಾಡಿ 24/7 ನೀವು ಇಂತ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡ್ಬೇಕು ಅಂತ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್. ಖಂಡಿತ ರಮೇಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಬಹಳ ಒಳ್ಳೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಿಜಕ್ಕೂ ನಾವು ಇಲ್ಲಿ ಕೇಳ್ತಾ ಇರೋದು ಅಂದ್ರೆ, ನೀವೀಗ ಕಂದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದೀರಿ. ಕಂದಾಯ ಇಲಾಖೆ ಬಿಡಿ, ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ. ಹೌದು, ಸಾಕಷ್ಟು ಸವಾಲು ಇದೆ ಅನ್ಸುತ್ತೆ ನಿಮ್ಮ ಮುಂದೆ. ಖಂಡಿತ, ನೀವು ಯಾವುದೇ ಕ್ಷೇತ್ರಕ್ಕೂ ಚಾಲೆಂಜಸ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಏನು ಅಂದ್ರೆ, ಇದನ್ನ ಇಷ್ಟಪಟ್ಟು ಪಡ್ಕೋತಾ ಇರೋಂಥ ಹುದ್ದೆ ಆಗಿರೋದ್ರಿಂದ ಐ ಆಮ್ ರೆಡಿ. ನಾನು ಯಾವುದೇ ಪರಿಸ್ಥಿತಿ, ಯಾವುದೇ ಕಠಿಣ ಸವಾಲುಗಳಿಗೂ ನಾನು ಎದುರಿಸೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಪತಿಯವರ ಸಹಕಾರ ಕೂಡ ಇದೆ ಒಂದು. ಮತ್ತು ಇವರು ಹೇಳಿರೋ ಪ್ರಕಾರ ಪ್ರಾಮಾಣಿಕತೆ ಅಂದಾಗ, ರಾಮಕೃಷ್ಣ ಆಶ್ರಮಕ್ಕೆ ನಾನು ಸುಮಾರು ಒಂದು 5ನೇ ತರಗತಿ ವಿದ್ಯಾರ್ಥಿ ಆಗಿದ್ದಾಗಿಂದಲೂ ಹೋಗ್ತಿದ್ದೆ. ಅಲ್ಲಿ ಬಾಲಕರ ಸಂಘ ಅಂತ ನಡೆಸ್ತಾ ಇದ್ರು. ಆ ಒಂದು ಎಥಿಕ್ಸ್ ನನ್ನ ಒಂದು ಕಿವಿನಲ್ಲಿ ಬೀಳ್ತಾನೆ ಇತ್ತು. ಆ ಒಂದು ಕಂಟಿನ್ಯೂಟಿ ಇತ್ತಲ್ಲ, ಈಗಲೂ ಕೂಡ ನಾನು ವಿವೇಕಾನಂದರ ವಾಣಿಗಳಿಂದ ಸ್ಫೂರ್ತಿ ಪಡೆದಿರೋಳೆ. ಸೊ ಹಾಗಾಗಿ ಆ ಎಲ್ಲೋ ಒಂದ್ ಕಡೆ ಆ ಒಂದು ನನ್ನ ಮನಸ್ಸಿನ ಮೂಲೆನಲ್ಲಿ ಆ ಪ್ರಾಮಾಣಿಕತೆ ಅನ್ನೋದು ಬೇರ್ ಬಿಟ್ಟಿದೆ ಅಂತ ತಿಳ್ಕೊತೀನಿ. ಈ ಒಂದು ನನ್ನ ಏನು ಆಶ್ರಮದ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಾನು ಮತ್ತೆ ನಾನು ಶಿಕ್ಷಣ ಇಲಾಖೆನಲ್ಲಿ ಇರೋಳು, ಹಾಗಾಗಿ ಅದರಲ್ಲಿ ಸಂಪೂರ್ಣವಾಗಿ ಪಾರದರ್ಶಕತೆ ಇದ್ದೇ ಇದೆ. ಯಾವುದೇ ರೀತಿ ಕರಪ್ಷನ್ಸ್ ನಾನು ಶಿಕ್ಷಕಿಯಾಗಿ ಮಾಡೋದ್ರಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಕರಪ್ಷನ್ಸ್ ಇರಲ್ಲ. ಆ ಒಂದು ಸರಳತೆಯನ್ನ ಮತ್ತೆ ಆ ಪ್ರಾಮಾಣಿಕತೆಯನ್ನ ಈ ಇಲಾಖೆನಲ್ಲೂ ಕೂಡ ಮೈಗೂಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ನನ್ನ ಒಂದು ಗುರಿನೂ ಆಗಿದೆ. ಅದನ್ನ ಖಂಡಿತ ನಾನು ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ಇದ್ರ ಜೊತೆಗೆ ಆರ್ತಿಯವರೇ, ಮತ್ತೊಂದು ಅಂದ್ರೆ ತಪ್ಪು ಕಲ್ಪನೆ ಏನು ಅಂತಂದ್ರೆ, KS ಮಾಡಿದವ್ರಿಗೆ ಬರೀ ಜಿಲ್ಲಾಧಿಕಾರಿ ಹುದ್ದೆ ಮಾತ್ರ ಸಿಗುತ್ತೆ, DC ಹುದ್ದೆ ಮಾತ್ರ ಸಿಗುತ್ತೆ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಅಂದ್ರೆ ನಿಮ್ಗೀಗ ಕಂದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು. ಸೊ ಯಾವ ರೀತಿ ಅಲ್ಲೂ ನಿಮ್ಗೆ ಆಪ್ಷನ್ಸ್ ಏನಾದ್ರು ಇರುತ್ತಾ ಈ ಒಂದು ಹುದ್ದೆಗಳಲ್ಲಿ? ಈಗ ನಾವು KS ಎಕ್ಸಾಮ್ ನ ಪ್ರಿಲಿಮಿನರಿ ಒಂದು ಸ್ಟೇಜ್ ಪಾಸ್ ಮಾಡ್ತಾ ಇದ್ದಾಗೇನೆ ನಮ್ಗೆ ಮೇನ್ ಎಕ್ಸಾಮ್ಗೆ ಒಂದು ಅಪ್ಲಿಕೇಶನ್ ಅನ್ನ ಕಳಿಸ್ತಾರೆ. ಅಪ್ಲಿಕೇಶನ್ ನಲ್ಲೇನೆ ಅವ್ರು ಕೇಳ್ಬಿಡ್ತಾರೆ, ಒಂದು 10-12 ಪೋಸ್ಟ್ಗಳದ್ದು ಪ್ರಿಯಾರಿಟಿ ಲಿಸ್ಟ್ ಕೇಳ್ತಾರೆ. ನೀವು ಫಸ್ಟ್ ನಿಮ್ಮ ಪ್ರಿಯಾರಿಟಿ ಏನು? ನನ್ನ ಫಸ್ಟ್ ಪ್ರಿಯಾರಿಟಿ ಇದ್ದಿದ್ದು AC ರೆವಿನ್ಯೂ, ಸೆಕೆಂಡ್ ಪ್ರಿಯಾರಿಟಿ DYSP, ಮತ್ತೆ ಅದೇ ರೀತಿ ಬೆಳೀತಾ ಹೋಗುತ್ತೆ. ಆಮೇಲೆ ನಮ್ಮ ಸಾಮರ್ಥ್ಯ ರ್ಯಾಂಕಿಂಗ್ ಪ್ರಕಾರ ನಮಗೆ ಆ ಒಂದು ಪೋಸ್ಟ್ನ ಅಲಾಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಪ್ರಿಯಾರಿಟಿ ಕೊಡುವಾಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನು ಬರಿಬೇಕಾಗುತ್ತೆ. ಅದಾದಮೇಲೆ ನಾವು ಅಂಥ ಒಂದು ಪೋಸ್ಟೇ ನನಗೆ ಬೇಕು ಅನ್ನೋದಾದರೆ ಅದೇ ರೀತಿ ಫೈಟ್ ಮಾಡಬೇಕಾಗುತ್ತೆ. ಈಗ ಟಾಪಲ್ಲಿದ್ದು ನಾನು ಟಾಪ್ ಸೆಕೆಂಡಲ್ಲಿದ್ದೆ, ಲೇಡೀಸಲ್ಲಿ ನಾನೇ ಫಸ್ಟ್ ಇದ್ದೆ ವುಮೆನಲ್ಲಿ. ಹಾಗಾಗಿ ನನಗೆ AC ರೆವಿನ್ಯೂ ಪೋಸ್ಟೇ ನಾನು ಬಯಸಿದ್ದೆ ಸಿಕ್ತು. ಬಟ್ ಯಾರೋ ತುಂಬಾ ಕೆಳಗಡೆ ರ್ಯಾಂಕಿಂಗ್ ಅಲ್ಲಿ ಇರೋಂಥವ್ರು ಆ ಒಂದು ಪೋಸ್ಟ್ ನ ಬಯಸಿದ್ರೆ ಸಿಗಲ್ಲ. ಸೊ ನಿಮ್ಮಲ್ಲಿ ಅದೇ ಪೋಸ್ಟ್ ನ ಪಡ್ಕೋಬೇಕು ಅನ್ನೋ ಡ್ರೀಮ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು. ಈಗ ಕರ್ನಾಟಕ ಆಡಳಿತ ಸೇವೆನಲ್ಲಿ ಒಂದು ಉನ್ನತವಾದ ಹುದ್ದೆ ಅಂತ ನಾನು ಭಾವಿಸಿದ್ದೀನಿ. ಅದನ್ನ ಆ ಒಂದು ಹುದ್ದೆನೆ ಪಡಿತೀನಿ ನಾನು ಅನ್ನೋ ಒಂದು ಆಂಬಿಷನ್ ಇಟ್ಕೊಳ್ಳಿ. ಎಕ್ಸಾಮ್ಗೆ ರೆಡಿಯಾಗಿ ನೀವು ಆಕಾಶಕ್ಕೆ ಕೈ ಚಾಚಿದ್ರೆ ಅಟ್ಲೀಸ್ಟ್ ಸುತ್ತಮುತ್ತರ ಹೂಗಳಾದ್ರೂ ಸಿಗುತ್ತೆ, ನಕ್ಷತ್ರ ಸಿಗದಿದ್ರೆ. ಅಷ್ಟರ ಮಟ್ಟಿಗೆ ನಾವು ಪಾಸಿಟಿವ್ ಆಗಿರೋಣ. ಆ ತರ ಹುಡುಗರು ಪ್ರಯತ್ನ ಪಟ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಓಕೆ, ಲಾಸ್ಟ್ ಕಾಲ್ ಕೊಪ್ಪಳದಿಂದ ಕರಿಯಪ್ಪ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಕರಿಯಪ್ಪ ಅವರೇ. ಹಲೋ, ಮಾತಾಡಿ. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ ಕರಿಯಪ್ಪ ಅವರೇ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ನಾವು ಕೊಪ್ಪಳ ತಾಲೂಕು ಗಿಣಗೇರಿಯಿಂದ ಮಾತಾಡೋದು ಮೇಡಮ್. ಹೇಳಿ ಸರ್. ನಮ್ಗೆ ನೀವು ಮಾಡಿದ್ದು ನೋಡಿ ಬಹಳ ಸಂತೋಷ ಆಯ್ತು. ಖಂಡಿತ ನನಗೂ ಬಹಳ ಒಳ್ಳೆ ದಕ್ಷ ಅಧಿಕಾರಿಯಾಗಿ ತಾವು ಕೆಲಸ ಮಾಡ್ಬೇಕು. ಖಂಡಿತ. ನಮ್ಮ ಮಕ್ಕಳು ಇದಾರೆ, ಅವ್ರು ಇನ್ನ ಸಣ್ಣವ್ರಿದ್ದಾರೆ, 6ನೇ ಕ್ಲಾಸ್. ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕನ್ನೋದು ಆಸೆ. ಅದಕ್ಕೆ ನಾವು ನೋಡ್ತಾ ಇದ್ವಿ ಎಲ್ಲರೂ ಇದನ್ನ ನೋಡಿ. ನನ್ನ ಮಕ್ಳಿಗೂ ಇದು ಒಂದು ಒಳ್ಳೆ ಅಧಿಕಾರಿಗಳನ್ನಾಗಿ ಮಾಡ್ಬೇಕನ್ನೋದು ಆಸೆಕ್ಕೆ ನನ್ಗೆ ಬಹಳ ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಮಾಡಿ ಅದೇ ನಿಟ್ಟಿನಲ್ಲಿ ಮುಂದುವರಿರಿ.
ನಿಮ್ಗೆ ದಾರಿ ಸುಗಮ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಜಕ್ಕೂ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? KS ಅನ್ನೋದು ಬಹಳಷ್ಟು ಜನ ಬಹಳ ಕಠಿಣ ಅಂತ ತಿಳ್ಕೊಂಡಿರ್ತಾರೆ. ಜೊತೆಗೆ ನೀವು ಬೆಳೆದು ಬಂದಂತಹ ಹಾದಿ ಇದೆ, ಸಾಕಷ್ಟು ವಿಶೇಷತೆಗಳಿದೆ, ಅಷ್ಟೆಲ್ಲವೂ ಕೂಡ ಸವಾಲುಗಳು ಕೂಡ ಇತ್ತು. ಮುಂದೆ ಮತ್ತೊಂದು ದೊಡ್ಡ ಸವಾಲು ಕಾದಿದೆ. ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಗ್ರಾಮೀಣ ವಿದ್ಯಾರ್ಥಿಗಳಾಗ್ಬೋದು, ಕನ್ನಡ ಮೀಡಿಯಂ ಆಗ್ಬೋದು, ಸರ್ಕಾರಿ ಶಾಲೆನಲ್ಲಿ ಓದಿರೋರಾಗ್ಬೋದು, ದಯವಿಟ್ಟು ಯಾವತ್ತು ನಾನು ಕೀಳು ಅಂತ ಯಾವತ್ತೂ ಅನ್ಕೊಳಕ್ ಹೋಗಿ, ಕೀಳರಿಮೆ ಭಾವನೆ ಅನ್ನೋದೇ ಬೇಡ. ಹೌದು. ಆಮೇಲೆ ರಾಂಗ್ ನೋಷನ್ ಇಟ್ಕೋಬೇಡಿ. ಏನಂದ್ರೆ ಅಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಿರೋರೇ ಪಾಸ್ ಆಗ್ತಾರೆ, ಅವರೇ ಟಾಪರ್ ಬರ್ತಾರೆ. ಡೆಲ್ಲಿಗೆ ಹೋಗಿ ಕೋಚಿಂಗ್ ಕ್ಲಾಸಸ್ ತಗೋಬೇಕಾಗುತ್ತೆ, ನಾನು ಇಷ್ಟೆಲ್ಲ ಬುಕ್ಸ್ ರೆಫರ್ ಮಾಡಬೇಕಾಗುತ್ತೆ, ದಿನಕ್ಕೆ 18 ಗಂಟೆನೇ ಓದಬೇಕು ಅನ್ನೋದನ್ನೆಲ್ಲ ಬಿಡಿ. ಮನಸ್ಸಿಟ್ಟು ನೀವು 3 ಗಂಟೆ ಓದಿದ್ರು 18 ಗಂಟೆ ಓದೋದಕ್ಕೆ ಯಾವುದೇ ರೀತಿನಲ್ಲಿ ಅದೇನು ಕಡಿಮೆ ಏನಿಲ್ಲ. ಮತ್ತೆ ನೀವು ಆ ಇನ್ಫೀರಿಯಾರಿಟಿನ ಬಿಡಿ. ಒಂದು ತಿಳ್ಕೊಳ್ಳಿ ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಅಂತ 2 ಸಲ ನೊಬೆಲ್ ಪ್ರೈಸ್ ಅನ್ನು ತಗೊಂಡ್ರು. ಅಂತ ವ್ಯಕ್ತಿ ಕೂಡ ಅವ್ರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ನಾನು ನನ್ನ ಸಾಮರ್ಥ್ಯದ ಕಾಲು ಭಾಗ 4 ಆಣೆಯನ್ನು ಕೂಡ ನಾನು ಬಳಸಲಿಲ್ಲ. ಆದ್ರೆ ನೋಡಿ, ಒಬ್ಬ ಜಗತ್ತಿನಲ್ಲಿ ಅಷ್ಟು ಅಚೀವ್ ಮಾಡಿರೋ ವ್ಯಕ್ತಿ ತನ್ನ ಸಾಮರ್ಥ್ಯದ ಕಾಲು ಭಾಗವನ್ನು ಉಪಯೋಗಿಸಿರ್ಲಿಲ್ಲ. ಇನ್ನು ಅವನು 3/4 ಭಾಗವನ್ನ ಅವ್ರು ಏನಾದ್ರೂ ಉಪಯೋಗಿಸಿದ್ರೆ ಇನ್ನೂ ಏನೇನು ಅದ್ಭುತಗಳನ್ನ ಸಾಧಿಸ್ತಿದ್ರು. ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಅದ್ಭುತ ಶಕ್ತಿ ಅನ್ನೋದಿದೆ, ಅದನ್ನ ಜಾಗೃತಗೊಳಿಸ್ಕೊಳ್ಳಿ. ಮತ್ತೆ ತುಂಬಾನೇ ಅವಕಾಶಗಳು ನಿಮ್ಗಾಗಿ ಕಾದಿದೆ. ಯಾವುದೋ ಒಂದು ಬಾಹ್ಯವಾದ ಆಕರ್ಷಣೆ ಇರ್ಬೋದು, ಅದಕ್ಕೆ ಬಲಿಯಾಗಿ ನಿಮ್ಮ ವಿದ್ಯಾರ್ಥಿ ಆಗಿರುವಂತಹ ಒಂದು ಸುಂದರವಾದಂತಹ ಬದುಕನ್ನ ಹಾಳು ಮಾಡ್ಕೋಬೇಡಿ. ಈ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತ್ಯಾಗವನ್ನ ಮಾಡಿದ್ರೆ ನೀವು ಮುಂದೆ ನಿಮ್ಮ ಬದುಕಿನ ಪೂರ್ತಿ ಸಂತೋಷವಾಗಿ ಇರಬಹುದು, ಸಮಾಜಕ್ಕೆ ಮಾದರಿಯಾಗಿರ್ಬಹುದು. ಬೇಡ ನಿಮ್ ತಂದೆ ತಾಯಿ ಒಳ್ಳೆ ಮಕ್ಕಳಂತೂ ಆಗಿರ್ಬೋದು, ಅಷ್ಟನ್ನಾದ್ರೂ ಆಗಿ ಅಂತ ನಾನು ಈ ಮೂಲಕ ಹೇಳಕ್ಕೆ. ಖಂಡಿತ. ಆರತಿ ಅವರೇ, ಆನಂದ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡು ಸಾಕಷ್ಟು ಉಪಯುಕ್ತ ಸಲಹೆಗಳನ್ನ ಕೂಡ ಕೊಟ್ಟಿದ್ದೀರಿ. ಇದೇ ರೀತಿ ರಮೇಶ್ ಅವರು ಕಾಲ್ ಮಾಡಿ ಹೇಳಿದ್ರು ನಿಮ್ಗೆ ಪ್ರಾಮಾಣಿಕತೆಯಿಂದ ದಕ್ಷ ಅಧಿಕಾರಿಯಾಗಿ ನೀವು ಒಳ್ಳೆ ಹೆಸರು ತಗೋತೀರಿ ಅಂತ ನಮ್ಮಲ್ಲೂ ಕೂಡ ಒಂದು ಭರವಸೆ ಇದೆ. ಜೊತೆಗೆ ಮದುವೆ ಆದ ತಕ್ಷಣ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಸೀಮಿತ ಮಾಡ್ಬಿಡ್ತಾರೆ, ಆದ್ರೆ ಆ ತರ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಿಮ್ಮ ಪತಿ. ನಿಮ್ಗೂ ಕೂಡ ಧನ್ಯವಾದ, ನಿಮ್ಮ ಕಾರ್ಯ ಕೂಡ ಶ್ಲಾಘನೀಯ ಅಂತ ಹೇಳ್ತಾ ಇದ್ದೀನಿ. ಇಬ್ರಿಗೂ ಕೂಡ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗ್ರಾಮಾಂತರ ಭಾಗದಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ, ಅದು ಕನ್ನಡ ಮಾಧ್ಯಮದಲ್ಲಿ ಓದಿ ಬೆಳೆದ ನಂತರ ಮದುವೆ ಆಯ್ತು, ಗಂಡ ಇದ್ದಾರೆ, 2 ಮಕ್ಕಳಾದ ಮೇಲೆ ಈಗ KS ಪರೀಕ್ಷೆ ಪಾಸ್ ಆಗಿ ಕಂದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ವಿಶೇಷತೆಗಳಿದೆಯೋ ಅದೆಲ್ಲವೂ ಕೂಡ ಸವಾಲುಗಳಾಗಿತ್ತು. ಆ ಎಲ್ಲ ಸವಾಲುಗಳನ್ನ ಎದುರಿಸಿ ಬಂದಿದ್ದಕ್ಕೆ ಈ ಸಾಧನೆ ಸಾಧಿಸೋದಕ್ಕೆ ಯಶಸ್ಸಾಯಿತು. ಹೀಗಾಗಿ ಇವರು ಬೇರೆ ಎಲ್ಲರಿಗೂ ಕೂಡ ಮಾದರಿಯಾಗಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.